ಹೆಂಡತಿಗೆ ಅಶ್ಲೀಲ ಪದ ಬಳಸಿ ಪೊಲೀಸಪ್ಪನ ಟಾರ್ಚರ್. ಟ್ರಾಫಿಕ್ ಪೊಲೀಸಪ್ಪನ ಅವಾಂತರಕ್ಕೆ ಹೆಂಡತಿ ಕಕ್ಕಾಬಿಕ್ಕಿ. ಡೈವರ್ಸ್ ಕೊಟ್ಬಿಟ್ಟು ಅವ್ರ ಅಕ್ಕನ ಮಗಳಿಗೆ ಮಾಡ್ಕೋಬೇಕನ್ನೋ ಇಂಟೆನ್ಷನ್ ಇದೆ. ಏನು ಮಾರ್ಕೆಟ್ನಲ್ಲಿ ಸಿಗತ್ತಾ ಮಕ್ಕಳು, ಅವರೇ ಚೆನ್ನಾಗಿ ನನ್ನ ಜೊತೆ ಬಾಳ್ಕೊಂಡಿಲ್ಲ ಅಂದರೆ ಹೆಂಗೆ? ಇನ್ನು ಮಕ್ಕಳಿಲ್ಲ, ನಿನ್ನ ಬಂಜತನ ಅದು ಇದು ಅಂತ ಏನೇನೋ ಕೆಟ್ಟ ಪದ ಯೂಸ್ ಮಾಡಿ ಬೈತಿರ್ತಾನೆ. ಬರಬೇಕಾದ್ರೆ ಇಷ್ಟು ದುಡ್ಡು ತಗೊಂಡು ಬಾ, ಇರ್ಲಿಕ್ಕಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಂಡತಿಯನ್ನೇ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ಬೇಕು ಅವರು? ಇತ್ತೀಚೆಗಂತೂ ಈ ಪೊಲೀಸರಿಗೆ ಅದೇನಾಗಿದೆಯೋ ಏನೋ, ಅವರು ಮಾಡುವ ಕೆಲಸ ನೋಡಿದ್ರೆ ಜನ ರಕ್ಷಣೆ ಮಾಡೋ ರಕ್ಷಕರು ಅಂತಾರೆ. ಆದ್ರೆ ಅವರ ಕುಟುಂಬದಲ್ಲಿ ಹೆಂಡತಿಯನ್ನ ರಕ್ಷಿಸೋಕೆ ಆಗದೆ ಬರಬರುತ್ತಾ ಭಕ್ಷಕರು ಆಗ್ತಿದಾರಾ ಎಂಬ ಪ್ರಶ್ನೆ ಜನರಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಇಂದಿನ ಪೊಲೀಸ್ ಹೆಂಡತಿಯ ನ್ಯೂಸ್ ಕಣ್ರಿ. ಹೀಗೆ ಫೋಟೋದಲ್ಲಿ ಮುದ್ದಾಗಿ ಕಾಣ್ತಿರುವ ಮಹಿಳೆಯ ಹೆಸರು ಸೀನಾ. ನೋಡಕ್ಕೆ ಅಂದಗಾತಿಯೇ, ಯಾವುದೇ ಹೀರೋಯಿನ್ಗಿಂತ ಕಡಿಮೆ ಇಲ್ಲ. ಮದುವೆಯಾಗಿ ಕೇವಲ 3 ವರ್ಷದೊಳಗೆ ಇದೀಗ ಗಂಡನಿಗೆ ಹೆಂಡತಿಯಾದವಳು ಬೇಡವೇ ಬೇಡಂತೆ. ಎರಡ್ 2022ರಲ್ಲಿ ಈ ಸೀನಾಳಿಗೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ಮಂಚೇಂದ್ರನ ಜೊತೆ ವಿವಾಹವಾಗಿತ್ತು. ಈತನ ವಿವಾಹದಲ್ಲಿ ಹೆಣ್ಣಿನ ಮನೆಯವರು ಬರೋಬ್ಬರಿ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಧಾಮ್ ಧೂಮ್ ಅಂತ ವಿವಾಹ ಮಾಡಿಕೊಟ್ಟಿದ್ರು ಕಣ್ರಿ. ಮೊದಮೊದಲು ಸೀನಾ ಮತ್ತು ಮಂಚೇಂದ್ರ 19 ತಿಂಗಳು ಬೆಂಗಳೂರಲ್ಲಿ ಚೆನ್ನಾಗೇ ಇದ್ರು. ಇಬ್ಬರು ಖುಷಿಯಾಗಿದ್ರು ಅನ್ನೋದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಇಬ್ಬರು ನಾನಿನ್ನ ಬಿಟ್ಟ ಇರಲಾರೆ ಎನ್ನುವಂತೆ ಆಂಗಲ್ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡಿದ್ದಾರೆ. ಇಬ್ಬರ ಜೋಡಿ ನೋಡ್ತಾ ಇದ್ರೆ ಇಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬಹುದು. ಆದ್ರೆ ಇಬ್ಬರ ನಡುವೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯ ಇದ್ದ ಕಾರಣ ಕುಟುಂಬದಲ್ಲಿ ಮಕ್ಕಳು ಇಲ್ಲ ಎಂಬ ಒಂದು ಬಿರುಕು ಮೂಡಿತ್ತು. ಆದ್ರೆ ಇದಕ್ಕೂ ದೊಡ್ಡ ಕಾರಣವೆಂದರೆ ಸೀನಾ ಡೌರಿ ತಂದು ಕೊಡಲಿಲ್ಲ ಎಂದು ಪೊಲೀಸಪ್ಪ ಗಂಡ ಆಗಾಗ ಹೆಂಡತಿ ಜೊತೆ ಜಗಳ ಮಾಡುತ್ತಲೇ ಇದ್ನಂತೆ. ಅವರು ನನ್ಗೆ 1.5 ವರ್ಷ ಚೆನ್ನಾಗಿ ಇಟ್ಕೊಂಡಿದ್ರು. ಆಮೇಲೆ ಎಲ್ಲ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಅಂದ್ರೆ ಮನೆಯವರೆಲ್ಲ, ನಮ್ಮ ನಾದ್ನಿಯವರು ಸವಿತಾ ಅಂತ, ಮತ್ತು ಅವ್ರ ನಾದ್ನಿಯವ್ರ ಮನೆಯವರು ಬಸವರಾಜ, ಮತ್ತು ಅವ್ರ ಅಣ್ಣ ಅನಿಲ, ಅವ್ರ ಅಮ್ಮ ಮೈನಾಬಾಯಿ ಅಂತ ಹೇಳಿ, ಮತ್ತು ಏನಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ ನಮ್ಮ ಅಮ್ಮಗೆ, ಇದು ಅದು ಅಂತ ನೆಪ ಮಾಡ್ತಾಯಿದ್ರು. ನಾವು ಪರ್ಸ್ನಲಾಗಿ ಕೇಳಿದ್ರೆ ನಮ್ಮ ಡೌರಿ ಬೇಕು, ಇದು ಅದು ಅಂತ ಹೇಳಿ ನಮ್ಮನ್ನು ಹರಾಸ್ಮೆಂಟ್ ಮಾಡ್ತಾ ಇದ್ದಿದ್ರು. ಹೆಂಡತಿಯನ್ನ ತವರು ಮನೆಗೆ ಕಳಿಸಿದ್ದ ಪೊಲೀಸಪ್ಪ 1.5 ವರ್ಷವಾದ್ರೂ ಕರೆಯಲು ಬರಲೇ ಇಲ್ಲ ಜಗಮಂಡ ಗಂಡ. ಮಂಚೇಂದ್ರ ಬೆಂಗಳೂರಿನ ಮೈಕೋಲೇವಾ ಟ್ರಾಫಿಕ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ಆದ್ರೆ ವರದಕ್ಷಿಣೆ ಕೊಡ್ಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಹೆಂಡತಿಯನ್ನ ತವರು ಮನೆಗೆ ಕಳಿಸ್ಕೊಟ್ಟಿದ್ದ. ಮೊದಲು ಗಂಡ ಕೋಪಗೊಂಡು ಹಾಗೆ ಮಾಡಿರ್ಬೇಕು ಅಂತ ಸೀನಾ ಸುಮ್ಮನೆ ಇದ್ಲು. ಸೀನಾ ಮನೆಯವರು ಗಂಡ ಹೆಂಡತಿಯರ ಜಗಳ ಉಂಡು ಮಲಗೋ ತನಕ ಬಿಡು ಅಂತ ಸುಮ್ಮನಾಗಿದ್ರು ಕಣ್ರಿ. ಆದ್ರೆ ಮಂಚೇಂದ್ರ ಮಾತ್ರ 1 ವರ್ಷ ಕಳೆದಿದ್ರು ಹೆಂಡತಿಯನ್ನ ನೋಡೋದಕ್ಕೆ ಆಗ್ಲಿ ಆಕೆಯನ್ನ ಕರೆದುಕೊಂಡು ಹೋಗೋದಕ್ಕೆ ಬರಲೇ ಇಲ್ಲ. ಇದ್ದ ಸೀನಾ ಮನೆಯವರು ಅಳಿಯ ಯಾಕೆ ಹೀಗ ಮಾಡಿದ್ದಾನೆ ಅಂತ ಬೇಸರ ಪಟ್ಕೊಂಡಿದ್ರು. ಅಳಿಯನ ಮನವೊಲಿಸಲು ಪ್ರಯತ್ನ ಕೂಡ ಪಟ್ಟಿದ್ರು. ಆದ್ರೆ ಮಂಚೇಂದ್ರ ಮಾತ್ರ ಸೀನಾಗೆ ಫೋನ್ ಮಾಡಿ ವರದಕ್ಷಿಣೆ ಬೇಕು ಅಂತ ಟಾರ್ಚರ್ ಮಾಡಿದ್ದಂತೆ. ಸೀನಾಳ ತಂದೆ ಮದುವೆಗಾಗಿಯೇ 25 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಮದುವೆ ಮಾಡಿಸಿದ್ದೇನೆ, ಆ ಸಾಲವೇ ಇನ್ನೂ ತೀರಿಲ್ಲ, ಹೀಗಿರ್ಬೇಕಾದ್ರೆ ಇನ್ನೆಲ್ಲಿ ಕೊಡೋದು ಅಂತ ಬೇಸರ ವ್ಯಕ್ತಪಡಿಸಿದ್ದು ಹೀಗೆ. ರಾತ್ರಿ ಆವತ್ತು ಸಾಯಂಕಾಲ ಆಗಿ ಎಲ್ಲರೂ ಕೂಡಿ ಟಾರ್ಚರ್ ಮಾಡಿ ತಕ್ಲೀಫ್ ಕೊಟ್ಟು, ಮತ್ತು ನನಗೆ ಏನಂದ್ರು, ನಿಮ್ಮ ಮಗಳಿಗಾದರೆ ಕರ್ಕೊಂಡು ಹೋಗ್ರಿ, ನಾನು ಹುಷಾರಾಗಿನೋ ಅಂತರ ನಿಮ್ಮ ಮಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಗಾಪಲ್ ಮಾಡಿ ನನಗೆ ಮಗಳಿಗೆ ಕಳಿಸ್ಕೊಟ್ಟು, ಆಯ್ತಪ್ಪ ನೀನು
ಮತ್ತು 14 ತೊಲೆ ಬಂಗಾರ ಕೊಡಬೇಕು, ಮತ್ತೇನದ 10 ಲಕ್ಷ ರೂಪಾಯಿ ಹೊಂಡ ಕೊಡಬೇಕು, ಆಮೇಲೆ ನಿಮ್ಮ ಹುಡುಗಿಗೆ ಒಯ್ತಿ ಅಂಥೇಳಿ ಈ ಥರ ಎಲ್ಲರೂ ಏನದ ರೀ ವಿಚಾರಣೆ ಮಾಡಿಕೊಂಡು ಆ ಥರ ಮಾತಾಡ್ಲಕತ್ತವ್ರಿ. ಸೀನಾಳಿಗೆ ಜೀವ ಬೆದರಿಕೆ ಹಾಕುತ್ತಿದ್ದ ಪೊಲೀಸ್ ಗಂಡ, ವರದಕ್ಷಿಣೆ ಕಿರುಕುಳ ನೀಡಿ ಅಶ್ಲೀಲ ಸಂದೇಶ ರವಾನೆ. ಪೊಲೀಸಪ್ಪ ತನ್ನ ಹೆಂಡತಿಯನ್ನ ಪದೇ ಪದೇ ಕರೆ ಮಾಡೋದು, ಬೈಯೋದು ಮಾಡುತ್ತಿದ್ದ. ಎಲ್ಲಿವರೆಗೂ ಅಂದ್ರೆ ನಟ ದರ್ಶನ್ ಹೇಗೆ ತನ್ನ ಹೆಂಡತಿಗೆ ಕೆಟ್ಟ ಕೆಟ್ಟ ಪದ ಬಳಸಿದ್ನೋ ಅದೇ ರೀತಿ ಕೇಳೋಕ್ಕೂ ಅಸಹ್ಯ ಹುಟ್ಟಿಸುವಂತ ಅಶ್ಲೀಲ ಪದ ಬಳಸಿ ಹೆಂಡತಿ ಜೊತೆ ಚಾಟ್ ಮಾಡುತ್ತಿದ್ದ. ಬೇರೆಯವರಿಂದ ನಿಂಗೆ ಹಾಗೆ ಮಾಡಿಸ್ತೀನಿ, ಅವರ ಜೊತೆ ಮಲಗಿಸ್ತೀನಿ, ನಿಮ್ಮ ಅಪ್ಪನಿಗೆ ಅದು ಇಲ್ಲ, ಸೂ ಮುಂಡೆ ಅಂತೆಲ್ಲ ಬೈಯುತ್ತಿದ್ದನಂತೆ. ಮಂಚೇಂದ್ರ ತನ್ನ ಹೆಂಡತಿಗೆ ಅಶ್ಲೀಲ ಚಾಟ್ ಮಾಡಿದ್ದು ಕೆಟ್ಟ ಪದ ಬಳಕೆಯ ಚಾಟ್ ಅನ್ನ ಮಾಧ್ಯಮದ ಮುಂದೆ ಅನಾವರಣ ಮಾಡಿದ್ದಾಳೆ. ಏನು ಮೆಸೇಜ್ ಅಂದರೆ ಹೊರಟಾರೆ ಬೈಯೋದು, ಅಮ್ಮನಿಗೆ ಬೈಯೋದು, ಏನೇನೋ ಕೆಟ್ಟ ಪದ ಯೂಸ್ ಮಾಡಿ ಬೈತಿರ್ತಾನೆ. ಯಾವಾಗಾದ್ರ ಕಾಲ್ ಮಾಡ್ತಿರ್ತಾನೆ, ನಾನು ರಿಸೀವ್ ಮಾಡಲ್ಲಂಗಿಲ್ಲ, ಹಂಗೆಲ್ಲ ಹಿಂಸೆ ಮಾಡ್ತಿರ್ತಾನೆ ಅಂಥೇಳಿ ಮೆಸೇಜ್ ಎಲ್ಲ ಹಾಕ್ತಾನೆ, ಕೆಟ್ಟ ಪದ ಯೂಸ್ ಮಾಡ್ತಿರ್ತಾನೆ. ಮೆಸೇಜ್ ಅಂತ ಹೇಳಿದ್ರೆ ಅವ್ರದ್ದು ಮೆಸೇಜ್ ಕೆಟ್ಟ ಪದದಿಂದ ಬೈದ್ಬಿಟ್ಟು ಮತ್ತೆ ಬ್ಲಾಕ್ ಆಗಿಬಿಡ್ತಾನೆ. ಡೌರಿ ಕೊಡು ಇಲ್ಲ ಮಾನ ಕಳೆಯುತ್ತೇನೆ, ಸೀನಾಳ ಬಿಟ್ಟು ಅಕ್ಕನ ಮಗಳ ಜೊತೆ ಮದುವೆ ಆಗೋ ಧಮ್ಕಿ. ಸೀನಾಳಿಗೆ ವರದಕ್ಷಿಣೆ ಕೊಡುವಂತೆ ಪದೇ ಪದೇ ಪೀಡಿಸುತ್ತಿದ್ದ. ಇಲ್ದೆ ಹೋದ್ರೆ ಮಾನ ಹರಾಜು ಹಾಕ್ತೀನಿ ಅಂತ ಧಮ್ಕಿ ಕೊಡುತ್ತಿದ್ದ. ಪೊಲೀಸಪ್ಪನ ಟಾರ್ಚರ್ ಇಷ್ಟಕ್ಕೆ ನಿಂತಿರ್ಲಿಲ್ಲ. ಈತ ಬೇರೊಂದು ಮದುವೆ ಆಗೋದಕ್ಕೂ ಸಿದ್ಧನಾಗಿದ್ದ ಕಣ್ರಿ. ಈತನ ಅಕ್ಕನ ಮಗಳ ಜೊತೆ ವಿವಾಹ ಆಗ್ತೀನಿ ಅಂತ ಪದೇ ಪದೇ ಸೀನಾಳಿಗೆ ಹೇಳುತ್ತಲೇ ಬರುತ್ತಿದ್ನಂತೆ. ಅವ್ರ ಅಮ್ಮ ಆಗ್ಲಿ ಅಕ್ಕ ಆಗ್ಲಿ ಅಕ್ಕನ ಮಗಳಿಗೆ ಏನೋ ಮಾಡ್ಬೇಕಂತ ಇದ್ದಿದ್ದಂತ ಇನ್ನೊಂದು ಮದುವೆ ಮಾಡೋ ಪ್ಲಾನ್ ಇದೆ. ಇನ್ನೊಂದು ಮದುವೆ ಮಾಡೋ ಪ್ಲಾನ್ ಇದೆ ಅವ್ರದ್ದು. ಅದಕ್ಕೆ ನಮಗೆ ಡೈವೋರ್ಸ್ ಕೊಟ್ಬಿಟ್ಟು ಅವ್ರ ಅಕ್ಕನ ಮಗಳಿಗೆ ಮಾಡ್ಕೋಬೇಕನ್ನೋ ಇಂಟೆನ್ಷನ್ ಇದೆ. ಬೇರೆಯವ್ರನ್ನ ರಕ್ಷಣೆ ಮಾಡ್ತಿರ್ತಾರ ಅಂತ ಹೇಳ್ತಾರೆ. ಆದರೆ ಅವ್ರು ಒಂದು ಹೆಂಡತಿಯನ್ನೇ ಚೆನ್ನಾಗಿ ನೋಡ್ಕೊಳ್ಳೋಂಗಿಲ್ಲ ಅಂತ ಹೇಳಿದೆ ಬೇರೆಯವ್ರಿಗೆ ಏನು ರಕ್ಷಣೆ ಕೊಡ್ಬೇಕು ಅವರು. ಮತ್ತು ಹಿಂಗ ನಿನ್ಗೆ ಸಾಯಿಸ್ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ ಆ ಚಾಟಿಂಗ್ ಮೂಲಕ ನನ್ನನ್ನು ಹಿಂಸೆ ಕೊಡ್ತಿರ್ತಾರೆ. ಇನ್ನು ಸೀನಾ ಕುಟುಂಬದವರು ಅಳಿಯನ ಟಾರ್ಚರ್ ತಾಳಲಾರದೆ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಇನ್ನೊಬ್ಬ ಪೊಲೀಸನ ಸಹಾಯಕ್ಕೆ ನಿಂತ್ಕೊಂಡಿದ್ದಾರೆ. ದೂರನ್ನ ಸ್ವೀಕರಿಸುತ್ತಿಲ್ಲವೆಂದು ಸೀನಾ ಆರೋಪಿಸಿದ್ದಾಳೆ. ಒಟ್ಟಾರೆ ಎಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಓದಿದ್ರು ಅವರಿಗೆ ಒಂಥರ ಏನೋ ಸಪೋರ್ಟ್ ಮಾಡ್ತಿದ್ರು. ನಾವು ನಮ್ಮನ್ನು ಡೌರಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನೀವು ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಇನ್ನೂವರೆಗೂ ಏನು ಹಾಕೊಳ್ಳೋಕ್ಕೆ ರೆಡಿ ಇಲ್ಲ. ಅವರು ಕಂಪ್ಲೇಂಟ್ 498 ಕೊಟ್ಟಿದ್ದೀವಿ, ಆದರೆ ಅವ್ರಿಗೆ ಏನೋ ಒಂಥರ ಇದು ಇಲ್ಲ, ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ. ಬಟ್ 9 ಮಂತ್ಸ್ ತಗೊಂಡಿದ್ರು ಅವರು ಚಾರ್ಜ್ ಶೀಟ್ ಹಾಕೋಕ್ಕೆ. ಮತ್ತು CC ನಂಬರ್ ಹಾಕಲಿಕ್ಕೆ 2 ಒಟ್ಟೆ ಏನೋ ನಮಗೆ ಇಗ್ನೋರ್ ಮಾಡ್ತಾಯಿದ್ರು ಅವರು ಡಿಪಾರ್ಟ್ಮೆಂಟ್ ಅಂತೇಳಿ. ನಾವು ಏನು ಅಂದರೆ ಅವರು 2-3 ಏರಿಂಗಿಗೆ ಸ್ಕಿಪ್ ಮಾಡ್ತಾರೆ. ಒಟ್ಟಾರೆ ನಮ್ಗೆ ಡಿಲೇ ಮಾಡೋದು, ನಮ್ಗೆ ಹಿಂಸೆ ಮಾಡೋದು, ಎಷ್ಟೇ ದಿನ ಹೋಗ್ಲಿ ಹಿಂಗೆ ನಡೀಲಿ ಅನ್ನೋ ಇಂಟೆನ್ಷನ್ ಅವ್ರದ್ದು. ಸದ್ಯಕ್ಕೆ ಪೊಲೀಸನ ಹೆಂಡತಿ ಸೀನಾಳಿಗೆ ದಿಕ್ಕು ತೋಚದಂತಾಗಿದೆ. ಇತ್ತ ಗಂಡ ನೋಡಿದರೆ ವರದಕ್ಷಿಣೆ ಕೊಟ್ರೆ ವಾಪಸ್ ಬಾ ಅಂತಿದ್ದಾನೆ, ಇಲ್ಲವಾದ್ರೆ ಡಿವೋರ್ಸ್ ಕೊಟ್ಟು ಬೇರೆ ಮದುವೆ ಆಗ್ತೀನಿ ಅಂತಿದ್ದಾನೆ. ನಿನ್ನ ಮಾನ ಮರ್ಯಾದೆ ಹರಾಜು ಹಾಕ್ತೀನಿ ಅಂತ ಧಮ್ಕಿ ಕೂಡ ನೀಡ್ತಿದ್ದಾನಂತೆ. ಅದೇ ಪೊಲೀಸರು ದೂರು ಕೊಡೋಕೆ ಹೋದ್ರೆ ದೂರನ್ನ ಸ್ವೀಕಾರ ಮಾಡ್ತಿಲ್ಲ. ಏನು ಮಾಡೋದು ಅಂತ ಸೀನಾ ಮಾಧ್ಯಮಗಳ ಮುಂದೆ ತನ್ನ ಅಳಲನ್ನ ತೋಡಿಕೊಂಡಿದ್ದಾಳೆ. 10 ಲಕ್ಷ ಬೇಕು ಅಂತ ಹೇಳಿದ್ರು. ಇಲ್ಲ ಬರಬೇಕಾದ್ರೆ ಇಷ್ಟು ದುಡ್ಡು ತಗೊಂಡು ಬಾ, ಇರ್ಲಿಕ್ಕಂದ್ರೆ ಬೇಡ ಅಂತ ಹೇಳ್ತಾ ಇದ್ದೆ. ಮಕ್ಕಳು ಆಗಂಗಿಲ್ಲ, ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಮಕ್ಕಳು ಇಲ್ಲ, ಮಕ್ಕಳು ಏನೋ ಮಾರ್ಕೆಟ್ನಲ್ಲಿ ಸಿಗತ್ತಾ ಮಕ್ಕಳು, ಅವರೇ ಚೆನ್ನಾಗಿ ನನ್ನ ಜೊತೆ ಬಾಳ್ಕೊಂಡಿಲ್ಲ ಅಂದರೆ ಹೆಂಗೆ? ಎಲ್ಲ ಕಡೆ ಹೇಳ್ಕೊಬೋದು, ನನ್ನ ಟೀಕೆ ಮಾಡೋದು, ನಮ್ಮ ನಾದಿನಿಯವರು ಅದು ಇದಾಗಲಿ, ನಿನ್ನ ಮಕ್ಕಳಿಲ್ಲ, ನಿನ್ನ ಬಂಜತನ ಅದು ಇದು ಅಂತ ನನಗೆ ಒಟ್ಟಾರೆ ಎಲ್ಲ ಕಡೆ ಹೇಳ್ಕೊಂಡು ನನ್ನ ಮರ್ಯಾದೆ ಕಳೀತಿದ್ರು. ಸತ್ರು ಪರವಾಗಿಲ್ಲ, ನಾನು ಮಾತ್ರ ನಿನ್ನ ಕರ್ಕೊಂಡು ಹೋಗಲ್ಲ, ಯಾವತ್ತಾದ್ರೂ ಒಂದಿನ ನಿನಗೆ ನೋಡ್ಕೊತೀನಿ, ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ನನಗೆ ಒಂಥರ ಹಿಂಸೆ ಕೊಡ್ತಿರ್ತಾನೆ. ಇಲ್ಲಿ ಸರ್ಕಾರಿ ನೌಕರಸ್ಥ ಅಂತ ಮದುವೆ ಮಾಡಿಕೊಟ್ರೆ ಕೇವಲ 3 ವರ್ಷದೊಳಗೆ ಗಂಡನ ಅಸಲಿ ಮುಖವಾಡ ಬೆಳಕಿಗೆ ಬಂದಿದೆ. ಅದರಲ್ಲೂ ವರದಕ್ಷಿಣೆ ಪಿಡುಗು ದೂರವಾಯಿತು ಅಂತ ನಾವು ಪುಸ್ತಕದಲ್ಲಿ ಮಾತ್ರ ಓದಬೇಕಾಗಿದೆ. ಅಸಲಿಗೆ ತಿಳಿದವರೇ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸಿದ್ರೆ ಇದೇ ರೀತಿ ಆಗೋದು ಎನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ಕಣ್ರಿ. ಸೀನಾಗೆ ನ್ಯಾಯ ಸಿಗುತ್ತಾ? ಸೀನಾಳ ಸಹಾಯಕ್ಕೆ ಮಹಿಳಾ ಸಂಘಟನೆಗಳು ಮುಂದಕ್ಕೆ ಬರುತ್ತಾವಾ ಅನ್ನೋದು ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಬೀದರ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.